ಸ್ನೇಹಿತರೆ, ವಿಭಾವಳ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನೆ ಜೊತೆ ನನ್ನ ಕಥೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಭೂಮಿ ಇನ್ನೊಂದ್ಸರಿ ಈ ಥರ ಮುತ್ಕೊಟ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳಿದಾಗ, ಹಾಗಾದ್ರೆ ನನ್ನ ಮುತ್ತನ್ನ ನನಗೆ ವಾಪಸ್ ಕೊಡು ಅಂತ ಅಜಿತ್ ಕೇಳಿದ ತಕ್ಷಣ, ಡೈರೆಕ್ಟಾಗಿ ಮುತ್ತು ಕೇಳ್ತಾ ಇದ್ದೀರಾ, ವಾಪಸ್ ಕೊಡು ಅಂತ ಕೇಳ್ತಾ ಇದ್ದೀರಾ, ಅದೆಲ್ಲ ಸಾಧ್ಯ ಇಲ್ಲ ಅಂತ ಭೂಮಿ ಹೇಳ್ತಾಳೆ. ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ, ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯ ಅಂತ ಅಜಿತ್ ಬೈತಾ ಇರ್ತಾನೆ. ನೋಡ್ರಿ ಸಾಹೇಬ್ರೆ, ಇದೇ ಕೊನೆ, ಇನ್ನೊಂದ್ಸರಿ ಏನಾದ್ರೂ ಗೊತ್ತೋ ಗೊತ್ತಿಲ್ಲದೆ ಮುತ್ತು ಕೊಟ್ಬಿಟ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಕೋಪ ಮಾಡ್ಕೊಂಡು ಭೂಮಿ ಹೇಳ್ತಾಳೆ. ಏನ್ ಮಾಡ್ತೀಯಾ ನೀನು ಅಂತ ಅಜಿತ್ ಕೋಪದಿಂದ ಮಾತಾಡ್ತಿರ್ಬೇಕಾದ್ರೆ, ಏನ್ ಮಾಡ್ತೀನಾ ಆಮೇಲೆ ತೋರಿಸ್ತೀನಿ ಕೋಪ ಮಾಡ್ಕೊಂಡು ಭೂಮಿ ಕೂಡ ಬೈತಾ ಇರ್ತಾಳೆ. ನಿಜವಾಗ್ಲೂ ತಲೆ ಕೆಟ್ಟಿದೆ ನಿನಗೆ ಅಂತ ಅಜಿತ್ ಬೈದೋಗ್ತಾನೆ. ನನ್ಗೆಲ್ಲ ತಲೆ ಕೆಟ್ಟಿರೋದು, ನಿಮಗ್ ತಲೆ ಕೆಟ್ಟಿರೋದು. ಅಕಸ್ಮಾತ್ ಏನಾದ್ರು ನಿಮ್ ಗನ್ ನನ್ನ ಕೈಗೆ ಸಿಕ್ಬಿಟ್ರೆ ಹಾಗೆ ಶೂಟ್ ಮಾಡ್ಬಿಡ್ತೀನಿ ನಿಮ್ಮನ್ನ ಅಂತ ಭೂಮಿ ಅಜಿತ್ಗೆ ಬೈತಾ ಇರ್ತಾಳೆ. ಯಾಕೋ ಅಂಜನಾ ಮೇಡಮ್ ಊಟ ಮಾಡಿಲ್ವಂತೆ, 3 ದಿನ ಆಯ್ತು, ಅವ್ರು ಯಾಕೋ ಸರಿಯಾಗಿ ಊಟ ಮಾಡ್ತಾ ಇಲ್ವಂತೆ, ಅವ್ರನ್ನ ಹೋಗಿ ಕರ್ಕೊಂಬರ್ತೀನಿ 1 ನಿಮಿಷ ಅಂತ ಭೂಮಿ ಹೇಳ್ದಾಗ, 1 ನಿಮಿಷ ಇರು ಭೂಮಿ, ಇವ್ರಿಗೆಲ್ಲ ಅಡುಗೆ ಬಡಿಸ್ತಾ ಇರೋ, ನಾನೇ ಹೋಗಿ ಕರ್ಕೊಂಬರ್ತೀನಿ ಅಂಜನಾನ ಅಂತೇಳಿ ದೇವಯಾನಿ ಹೇಳ್ತಾಳೆ. ಯಾಕೆ ಈ ಥರ ಮಾಡ್ತಾ ಇದೆಯಾ, ಒಂದು ಸ್ವಲ್ಪ ಅರ್ಥ ಮಾಡ್ಕೊ ನಾನು ಹೇಳೋದನ್ನು. ಇನ್ನೂ 2 ದಿನ ಟೈಮ್ ಇದೆಯಲ್ವಾ, ನೀನು ಹೇಳಿದ್ದು 1 ದಿನ, 3 ದಿನದಲ್ಲಿ 1 ದಿನ ಮುಗ್ದಿದೆ ಅಷ್ಟೇ ಅಂತ ಅಂಜು ಫೋನಲ್ಲಿ ಹೇಳ್ತಾ ಇರ್ತಾಳೆ. ಅಲ್ಲಿ ಮಾತು ಕೇಳಿಸ್ಕೊಂತ ಹಿಂದುಗಡೆ ನಿಂತಿದ್ದ ದೇವಯಾನಿ, ಯಾರ ಜೊತೆ ಮಾತಾಡ್ತಾ ಇದೀಯ ಅಂಜು, ಯಾರ ಥರ ಮಾತಾಡ್ತಾ ಇರೋದು ನಿನಗೆ? ನಿಜವಾಗ್ಲೂ ನಾನು ನಿಮ್ಮ ಮಗಳ, ನಿಮಗೆ ಇವತ್ತು ಮಾತ್ರ ನನ್ನ ಬಗ್ಗೆ ಕಾಳಜಿ ಬಂತ, ಯಾಕೆ ನನ್ನ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ ಅಂತೇಳಿ ಅಂಜು ಬೈತಾ ಇರ್ತಾಳೆ. ಯಾಕಮ್ಮ ಈ ಥರ ಎಲ್ಲ ಆಡ್ತಾ ಇದೀಯ ಅಂತ ದೇವಯಾನಿ ಹೇಳಿದಾಗ, ಅವಳ ಬಂದಿರಳ್ನ ಮಗಳ ಥರ ನೋಡ್ತಿದ್ಯಾ, ಅವಳ ಜೊತೆನೆ ಅಯನ್ಮೆಂಟ್ ಎಲ್ಲ ಹಚ್ಚಿಸ್ಕೊಂಡು ಅವಳ ಜೊತೆ ಗಂಟೆಗಟ್ಟಲೆ ಮಾತಾಡ್ತೀಯಾ, ಮಗಳ ಬಗ್ಗೆ ನಿನಗೆ ಕೇರೇ ಇಲ್ಲ, ಅವಳು ಅಂದರೆ ಎಷ್ಟೆಲ್ಲ ಪ್ರೀತಿ ತೋರಿಸ್ತೀಯಾ, ನಾನು ಬೇಡ ಅಲ್ವಾ ನಿನಗೆ ಅಂತ ಅಂಜು ಹೇಳಿದಾಗ, ಅಂಜು ಎಲ್ಲ ಮಾಡ್ತಾ ಇರೋದೇ ನಿನಗೋಸ್ಕರ, ಸುಮ್ಮನೆ ನೀನೇನೇನೋ ಅನ್ಕೋಬೇಡ ಅಂತ ದೇವಯಾನಿ ಹೇಳಿದಾಗ, ಏನೇ ಕೇಳಿದ್ರು ಪ್ರತಿ ಸಲಿನೂ ಎಲ್ಲ ಮಾಡೋದು ನಿನಗೋಸ್ಕರ ಅಂತ ಇದೊಂದನ್ನೇ ಹೇಳಿ ನೀನು. ಅಶ್ವಿನಿ ಮತ್ತೆ ನಿನ್ನ ಸಂಬಂಧ ನೋಡಿದ್ರೆ ನನಗಂತೂ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಕೋಪ ಮಾಡ್ಕೊಂಡು ಅಂಜು ಬೈತಾ ಇರ್ತಾಳೆ. ಅಂಜು, ಅದನ್ನೆಲ್ಲ ಬಿಟ್ಟಾಕು, ಮೊದಲು ನೀನು ಯಾರ ಜೊತೆ ಮಾತಾಡ್ತಾ ಇದ್ದೆ ಅದನ್ನ ಹೇಳು. ದೇವಯಾನಿ ಕೇಳಿದಾಗ, ಅದು ಅಂತ ಯೋಚನೆ ಮಾಡ್ತಾ ಅಂಜು, ಅದು ನನ್ನ ಬಾಯ್ ಫ್ರೆಂಡ್ ಆಕಾಶ್ ಅಂತ ಅಂಜು ಹೇಳಿದಾಗ ದೇವಯಾನಿಗೆ ಶಾಕ್ ಆಗುತ್ತೆ. ಹೇಳ್ತಾ ಇದೀಯ ನೀನು ಅಂತ ಕೋಪ ಮಾಡ್ಕೊಂಡು ದೇವಯಾನಿ ಅಂಜನ ಹೊಡೆಯಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಮನೆಯವರೆಲ್ಲ ಕುತ್ಕೊಂಡು ತಿಂಡಿ ಮಾಡ್ತಾ ಇರ್ತಾರೆ. ಏನಿದು, ಯಾವಾಗ ಹಾಕ್ಸ್ಕೊಂಡ್ರಿ ಟ್ಯಾಟೂನ ಅಂತ ಅಜಿತ್ ಕೈಯಲ್ಲಿ ಎಸ್ ಅಂತ ಇರುತ್ತೆ. ಅದನ್ನ ಅಶ್ವಿನಿ ಕೇಳಿದ ತಕ್ಷಣನೇ ಅಜಿತ್ಗೆ ತುಂಬಾನೇ ಬೇಜಾರಾಗುತ್ತೆ. ತನ್ನ ಹಳೆ ಹುಡುಗಿ ಸಾಹಿತ್ಯಳ ನೆನ್ಪು ಮಾಡ್ಕೊಂಡು ಅಜಿತ್ ತುಂಬಾ ಬೇಜಾರು ಮಾಡ್ಕೊಂತಾನೆ. ಎಲ್ಲ ಮುಗ್ದೋಗಿರೋ ಕತೆ ಎಕ್ಸ್ಪೈರಿ ಡೇಟ್ ಆಗಿದೆ ಬಿಡಿ ಅಂತೇಳಿ ಸತ್ಯ ಮಾತು ಬದಲಾಯಿಸ್ತಾನೆ. ಇದನ್ನ ಕೇಳಿ ಅಜಿತ್ ಕೂಡ ಬೇಜಾರಾಗುತ್ತೆ. ನನ್ನ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಸತ್ಯಣ್ಣ, ಎಕ್ಸ್ಪೈರಿ ಡೇಟ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತೇಳಿ ಮನ್ಸಲ್ಲೇ ಅನ್ಕೊಂಡು ಬೇಜಾರು ಮಾಡ್ಕೊಂತಾನೆ ಅಜಿತ್. ಏನೇ ಹೇಳ್ತಾ ಇದೀಯ ಅಂಜು ಅಂತ ದೇವಯಾನಿ ಕೇಳಿದಾಗ, ಹೌದು ಮ್ಯಾಮ್, ನಾವು ಫಾರಿನ್ನಲ್ಲಿದ್ದಾಗ ಪ್ರೀತಿಸ್ತಾ ಇದ್ವಿ, ಆದ್ರೆ ಏನ್ ಮಾಡೋದು, ಅವ್ನು ನನ್ನ ಹುಚ್ಚುನ್ ತರ ಪ್ರೀತಿಸ್ತಾ ಇದ್ದ. ನೀವು ಇಂಡಿಯಾಗೆ ಬಾ ಅಂದಾಗ ನಾನು ಅವನ್ನ ಬಿಟ್ಟು ಬಂದಿದ್ದೆ. ಅಷ್ಟರಲ್ಲಿ ಅವನಿಗೆ ಹೇಗೆ ನನ್ನ ಮನೆ ನನ್ನ ನಂಬರು ಗೊತ್ತಾಯ್ತೋ ಗೊತ್ತಿಲ್ಲ, ಇವಾಗ ಫೋನ್ ಮಾಡಿದ್ದಾನೆ. ನಾನು ಅಜಿತ್ ನೋಡಿದ ತಕ್ಷಣನೇ ಅಜಿತ್ ಅಂತ ಹೇಳೋ ತರ ಮಾಡ್ಬಿಟ್ರಿ ನೀವು. ಅಜಿತೇ ನನ್ನ ಜೀವನ ಅಂತ ಅಂದ್ಕೊಂಡು ಇವತ್ತು ನಾನು ಬದುಕ್ತಾ ಇದ್ದೀನಿ. ಆದ್ರೆ ಅವನ್ ನೋಡಿದ್ರೆ ನನ್ನನ್ನ ಭೇಟಿ ಆಗ್ಬೇಕು ಅಂತೇಳಿ ಹೀಗೆ ಅಂತ ಇದ್ದಾನೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂಜು ಟೆನ್ಷನ್ ನಲ್ಲಿ ಹೇಳ್ದಾಗ, ಎಂತ ಕೆಲಸ ಮಾಡ್ಬಿಟ್ಟೆ ನೀನು, ಈ ವಿಷಯ ಏನಾದ್ರೂ ಮನೆಯವ್ರಿಗೆ ಗೊತ್ತಾದ್ರೆ ನಿಜವಾಗ್ಲೂ ನೀನು ಈ ಮನೆ ಸೊಸೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ನಾನು ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾಗಿ ಹೋಗುತ್ತೆ, ಏನ್ ಮಾಡೋದು ಅಂತ ದೇವಯಾನಿ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಸರಿ ಆಯ್ತು, ಆ ಹುಡುಗ ಹೇಗಿದ್ದಾನೆ, ಆಸ್ತಿ ಅಂತಸ್ತು ಎಲ್ಲ ಅಂದಾಗ, ಅದು ನನ್ನ ಜೊತೆನೆ ಓದ್ಕೊಂಡಿದ್ದಾನೆ, ಆಸ್ತಿ ಅಂತಸ್ತು ಏನಿಲ್ಲ, ಅವರು ಕೂಡ ಬಡವರೇ ಅಂತ ಅಂಜು ಹೇಳಿದ ತಕ್ಷಣ, ಇಂಥ ಕೆಲಸ ಮಾಡ್ಬಿಟ್ಟೆ, ನಾನು ನಿನ್ನನ್ನ ಈ ಮನೆ ಸೊಸೆ ಮಾಡ್ಬೇಕು ಅಂತೇಳಿ ಎಷ್ಟೋ ವರ್ಷದಿಂದ ಕನಸು ಕಾಣ್ತಾ ಇದ್ದೀನಿ, ಎಷ್ಟು ಕಷ್ಟಪಡ್ತಾ ಇದ್ದೀನಿ, ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಕೋಪ ಮಾಡ್ಕೊಂಡು ದೇವಯಾನಿ ಬೈತಾ ಇರ್ತಾರೆ. ಇಷ್ಟೆಲ್ಲ ಮಾಡ್ತಾ ಇರೋದು ದುಡ್ಡಿಗೋಸ್ಕರ ಅನ್ಸುತ್ತೆ, ನಿನಗೆ 10 ಲಕ್ಷ ಕೊಡ್ತೀನಿ, ತಗೊಂಡೋಗಿ ಅವನಿಗೆ ಕೊಟ್ಬಿಟ್ಬಾ ಅಂತ ದೇವಯಾನಿ ಹೇಳ್ತಾ ಇರ್ತಾರೆ. ಅಮ್ಮ ಮಗಳು ಮಾತಾಡ್ತಾ ಇರೋದನ್ನ ಭೂಮಿ ಎಲ್ಲ ಕೇಳಿಸ್ಕೊಂಡು, ಏನ್ ಮೇಡಮ್ ಅದು 10 ಲಕ್ಷ ಅಂತ ಹೇಳ್ತಾ ಇದ್ದೀರಾ, ಯಾರಿಗೆ ಕೊಡ್ಬೇಕು ಅಂತ ತಕ್ಷಣ ಭೂಮಿ ದೇವಯಾನಿ ಆಗುತ್ತೆ. ಅದು ಅಂಜು ಫ್ರೆಂಡ್ಗೆ ಏನೋ ಪ್ರಾಬ್ಲಮ್ ಅಂತೆ, ಅದಕ್ಕೆ 10 ಲಕ್ಷ ಕೊಡು ಅಂತ ಹೇಳ್ತಾ ಇದ್ದೆ ಅಷ್ಟೇ, ಅಲ್ಲ ಅಂತ ಕೊಡೋಣ ಬಿಡು ಅಂತ ಹೇಳ್ತಾ ಇದ್ದೆ ಅಷ್ಟೇ ಅಂದಾಗ, ಇಲ್ಲ ನೀವೇನೋ ಅಪಾಯ ಅಂತ ಇದ್ರಿ ಅಂತ ಭೂಮಿ ಕೇಳಿದ ತಕ್ಷಣನೇ
ಅಯ್ಯೋ ಹಾಗನ್ನ ಹಾಗೆಲ್ಲ ಏನಿಲ್ಲಮ್ಮ, ಫ್ರೆಂಡು ಅಪಾಯದಲ್ಲಿದ್ದಾಳಲ್ವಾ, ಅವಳು ಈ ದುಡ್ಡು ಕೊಟ್ಟರೆ ತಪ್ಪಿಸ್ಕೋಬೋದು ಅಂತ ಹೇಳ್ದೆ ಅಷ್ಟೇ. ನಿನಗೆ ಆ ಥರ ಕೇಳಿಸಿದೆ. ಆ ತಿಂಡಿ ಹೋಗೋಣ, ಟೈಮ್ ಆಗ್ತಿದೆ ಅಂತೇಳಿ ದೇವಯ್ಯನೇ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನಿಂಗೆ ಯಾಕೋ ಆ ಥರ ಅನ್ನಿಸ್ತಾ ಇಲ್ವಲ್ಲ? ಮೇಡಮ್ ಹೇಳಿದ್ದು ನೀನು ಈ ಅಪಾಯದಿಂದ ತಪ್ಪಿಸ್ಕೊ ಅಂತ. ಏನೋ ನಡೀತಾ ಇದೆ ಅಂತ ಭೂಮಿ ಯೋಚನೆ ಮಾಡ್ತಾ ಇರ್ತಾರೆ. ಕೆಳಗೆ ಹೋಗಿದ ತಕ್ಷಣನೇ ನಂಗೆ ಅರ್ಜೆಂಟ್ 10 ಲಕ್ಷ ಬೇಕು. ರಮಣ್ಗೆ ದೇವಯ್ಯನೇ ಹೇಳಿದಾಗ ಸರಿ ಆಯಿತು, ಬ್ಯಾಂಕಲ್ಲಿ ಅಷ್ಟೊಂದು ದುಡ್ಡಿಲ್ಲ, ಡ್ರಾ ಮಾಡಿಸ್ತೀನಿ ಅಂತ ರಮಣ್ ಹೇಳ್ತಾರೆ. ಅದ್ರ ಬಗ್ಗೆ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಇದ್ಕಿದ್ದಾಗೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಏನರ್ಥ ಅಂತ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ. ಸತ್ಯಣ್ಣಂಗೆ ಅಜಿತ್ ಬೈತಾ ಇರ್ತಾರೆ, ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದೀರಾ ನೀವು, ಎಕ್ಸ್ಪೈರಿ ಡೇಟ್ ಆಗಿದೆ ಅಂತ. ನೆನಪಿಂದ ನನಗೆ ಹೊರಗಡೆ ಬರೋಕೆ ಆಗ್ತಾ ಇಲ್ಲ ಅಂತ ಗೊತ್ತಿದ್ದು ನಿಮಗೆ ಆ ಥರ ಎಕ್ಸ್ಪೈರಿ ಡೇಟ್ ಅಂತ ಎಲ್ಲ ಯಾಕೆ ಅವ್ರ ಮುಂದೆ ಎಲ್ಲ ಮಾತಾಡಿದ್ರಿ ನೀವು? ಅಜಿತ್ ಹೇಳ್ತಾನೆ, ನಾನು ಆ ಥರ ಮಾತಾಡಲಿಲ್ಲ ಅಂದರೆ ನೀನು ಸಾಹಿತ್ಯ ನೆನಪಲ್ಲಿ ಇದೆಯಾ ಅಂತ ಅನ್ಕೊತಾ ಇದ್ರು ಎಲ್ಲರೂ. ನಿನ್ನ ಮನೆಯಿಂದ ಆಚೆ ಕಳಿಸಿ ಅಂಜನನ ನಿನ್ನ ಲೈಫಿಗೆ ಎಂಟ್ರಿ ಮಾಡಿಸ್ತಿದ್ರು, ಬೇಕಿತ್ತಾ? ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ, ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಸತ್ಯಣ್ಣ ಹೇಳ್ತಾರೆ. ಹಾಗೆ ಇಲ್ಲಿ ಭೂಮಿ ದೇವಯಾನಿ ಬಗ್ಗೆ ಹೇಳಕ್ಕೆ ಅಂತ ಬಂದು, ಸಾಹೇಬ್ರೆ ಭಯ ಇದೆ ದೇವಯಾನಿ ಮೇಡಮ್ಗೆ, ಅವ್ರೇನೋ ಮಾತಾಡ್ತಿದ್ರು ಆದರೆ ಅರ್ಥ ಆಗಲಿಲ್ಲ ಅಂತ ಅಜಿತ್ ಕೇಳಿದಾಗ ಅಜಿತ್ಗೂ ಅನುಮಾನ ಶುರುವಾಗುತ್ತೆ. ಭೂಮಿನ ಹೇಗಾದರೂ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ದೇವಯಾನಿ ಪ್ಲಾನ್ ಮಾಡಿಕೊಂಡು ಭೂಮಿ ಹೆಸರನ್ನ ಹಾಳು ಮಾಡಿದ್ರೆ ಹೇಗಿರುತ್ತೆ. ಅಜಿತ್ ಮಾತ್ರ ಅಲ್ಲ, ಮನೆಯವ್ರು ಯಾರು ಒಪ್ಕೊಳಲ್ಲ ಅವಳನ್ನ ಅಂತ ತುಂಬಾನೇ ಖುಷಿಯಿಂದ ಇರ್ತಾಳೆ ದೇವಯಾನಿ. ಅಲ್ಲೂ ನಿಜವಾಗ್ಲೂ ಮುದ್ಕಿ ನಮ್ಮ ಅತ್ತೆ ಇದ್ದಾಳಲ್ಲ, ಅವಳಂತೂ ಭೂಮಿನ ಈ ಮನೆಗೆ ಇರಕ್ಕೆ ಬಿಡೋದಿಲ್ಲ. ಭೂಮಿ ಮನೆ ಬಿಟ್ಟು ಹೋಗಿದ ತಕ್ಷಣನೇ ನೀನು ಮನಸ್ವಿನಿಯಾಗಿ ಬದಲಾಗ್ತೀಯಾ, ಮನಸ್ವಿನಿ ಆಗಿದ ತಕ್ಷಣನೇ ಮನೆಯವರು ಅಜಿತ್ ಜೊತೆ ನಿನ್ನ ಮದುವೆ ಮಾಡಬೇಕು ಅಂತ ಅನ್ಕೊಂತಾರೆ. ಅಷ್ಟರಲ್ಲಿ ನಾನು ನಿನ್ನನ್ನು ಪ್ಲಾನ್ ಮಾಡಿ ಅಬ್ರಾಡಿಗೆ ಕಳಿಸ್ತೀನಿ, ಆಮೇಲೆ ಅಂಜು ಮತ್ತೆ ಅಜಿತ್ ಮದುವೆ ಆಗುತ್ತೆ ಅಂತ ದೇವಯಾನಿ ಹೇಳಿದಾಗ, ಸರಿ ಮೇಡಮ್ ನೀವು ಹೇಳ್ದಾಗೆ ಮಾಡ್ತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ಕೊಟ್ಟಿರೋ ಪ್ಲಾನು ಭೂಮಿ ಹೆಸರು ಹಾಳಾಗೋದು ಎಲ್ಲ ನೀವು ಹೇಳಿರೋ ಥರನೇ ಮಾಡ್ತೀನಿ ಅಂತ ಅಶ್ವಿನಿ ದೇವಯಾನಿ ಹತ್ರ ಹೇಳ್ತಾಳೆ. ಇಬ್ರು ಮಾತಾಡಿ ಒಪ್ಕೊಂತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್